ಹಲೋ, ನಾನು ನಿಮ್ಮ ಪರ್ನಿ ಹೊಸ ವಿಡಿಯೋದೊಂದಿಗೆ. ನಾನು ಇವತ್ತು ಬಂದು ಕರ್ನಾಟಕದಲ್ಲೇ ಫೇಮಸ್ಸು ಪಕ್ಷಿಧಾಮ ಆದಂತಹ ರಂಗನತಿಟ್ಟಲ್ಲಿದ್ದೀನಿ. ಈ ರಂಗನತಿಟ್ಟು ಬಂದುಬಿಟ್ಟು ಮಂಡ್ಯ ಜಿಲ್ಲೆ ಮತ್ತು ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ. ನೀವು ಹೇಗಪ್ಪ ಇಲ್ಲಿಗೆ ಬರೋದು ಅಂದರೆ, ನಿಮಗೆ ಬ್ಯಾಂಗ್ಳೂರಿಂದ ಡೈಲಿ ಟ್ರೈನ್ ಸಿಗುತ್ತೆ ನಿಮಗೆ. ಇಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ಲ, ನಿಮಗೆ ಪಾಂಡವಪುರ ಅಂತ ಒಂದು ಸ್ಟಾಪ್ ಹಿಂದೆಗಡೆ ಸಿಗುತ್ತೆ. ಸೊ ಅಲ್ಲಿಗೆ ನಿಮಗೆ ಟ್ರೈನ್ ಎಲ್ಲ ಅವೈಲಬಲ್ ಇರುತ್ತೆ. ಶ್ರೀರಂಗಪಟ್ಟಣಕ್ಕೂ ಕೆಲವು ಮಾತ್ರ ಶಟಲ್ ಟ್ರೈನ್ ಅಂತ ಏನು ಕರಿತೀವಿ, ಅವು ಮಾತ್ರ ಅವೈಲಬಲ್ ಇದೆ. ಸೊ ನೀವು ನೋಡ್ಕೊಂಬರ್ಬೇಕಾಗುತ್ತೆ. ನೀವೇನಾದರೂ ಪಾಂಡವಪುರ ಹೇಳಿದ್ರೆ ಪಾಂಡವಪುರದಿಂದ ಇಲ್ಲಿಗೆ ಬಸ್ ಅವೈಲಬಲ್ ಇರುತ್ತೆ. ಸೊ ಬಸ್ಸಲ್ಲಿ ಇಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣದಿಂದ ಇಲ್ಲಿ ರಂಗನತಿಟ್ಟಿಗೆ 7 ಕಿಲೋಮೀಟರ್ಸ್ ಆಗುತ್ತೆ. 7 ಕಿಲೋಮೀಟರ್ಸು ನೀವು ಹೇಗೆ ಬರಬೇಕಪ್ಪ ಅಂದರೆ ಆಟೋದಲ್ಲೇ ಬರಬೇಕು, ಇಲ್ಲಾಂದರೆ ನಿಮ್ಮದು ಓನ್ ವೆಹಿಕಲ್ಸು. ಬಸ್ಸೆಲ್ಲ ಅವೈಲಬಲ್ ಇಲ್ಲ ನಿಮಗೆ. 7:59 AM. ಕೊನೆಗೂ ಪಾಂಡವಪುರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ ತಿರ್ಗಾ ಶ್ರೀರಂಗಪಟ್ಟಣಕ್ಕೆ ಬಸ್ಗಳು ಸಿಗುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ನೋಡೋಣ. ಪರವಾಗಿಲ್ಲ, ಪಾಂಡವಪುರ ಸ್ಟೇಷನ್ ನೋಡೋ ಪಾರ್ಕ್ ಇದ್ದಂಗೆ ಐತೆ. ನಿಮಗೆ ಸ್ಟೇಷನಿಂದ ಈಚೆ ಬರ್ತಿದ್ದಂಗೆ ಆಟೋದವರು ಫುಲ್ಲೆಲ್ಲ ಕಾಯ್ತಾ ಇರ್ತಾರೆ. ಸೊ ಬೇಕು ಅಂದರೆ ಆಟೋದಲ್ಲಿ ಹೋಗ್ಬೋದು, ಇಲ್ಲಾಂದರೆ ಬಸ್ಸಸ್ ಅವೈಲಬಲ್ ಇರುತ್ತೆ, ನೀವು ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೋದು. ಸೊ ಅದೇ ಬಸ್ ಸ್ಟ್ಯಾಂಡು. ಅಲ್ಲಿಂದ ಬಂದು ಅಲ್ಲಿ ನಿಂತ್ಕೊಂಡ್ರೆ ಇಲ್ಲಿಂದ ಹಿಂಗೆ ಹೋಗುತ್ತೆ ಬಸ್ಗಳೆಲ್ಲ. ಈ ಸೈಡ್ಗೆ ಎಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಯೋಣ ಬಸ್ ಗಂಟ. ಇವಾಗ ಜಸ್ಟು ಶ್ರೀರಂಗಪಟ್ಟಣ ಬಸ್ ಸ್ಟಾಪಲ್ಲಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಆಟೋ ಹೋಗುತ್ತೋ ಏನೋ ನೋಡ್ಕೊಂಡು ಹೋಗಬೇಕು ರಂಗನತಿಟ್ಟಿಗೆ. ಮತ್ತು ಶ್ರೀರಂಗಪಟ್ಟಣ ದೇವಸ್ಥಾನ ಇಲ್ಲಿಂದ ನಿಮ್ಗೆ ಹತ್ರನೇ ಆಗುತ್ತೆ. ನಿಮ್ಗೆ ಹೇಳ್ತಿರ್ತೀನಲ್ಲ ಅವಾಗ ಎಲ್ಲೇ ಹೋದರೂ ಕ್ಯಾಶ್ ಕ್ಯಾರಿ ಮಾಡಿ ಅಂತ. ಸೊ ನಾನು ಕ್ಯಾಶ್ ತರಲಿಲ್ಲ ಇವತ್ತು. ಇಲ್ಲೇ ATM ಇದೆ. ಸೊ ಡ್ರಾ ಮಾಡ್ಕೊಂಡು ಆಟೋ ಗಿಟ ಸಿಗುತ್ತಾ ನೋಡ್ಕೊಂಡು ಇವಾಗ ರಂಗನತಿಟ್ಟಿಗೆ ಹೋಗಬೇಕು. 3 ಗಂಟೆ ಮೇಲೆ ಒಳ್ಳೆ ಟೈಮು ಅಂತ ಹೇಳ್ತಾರೆ. ಹೋಗೋಣ ನೋಡೋಣ. ಇಲ್ಲಿಂದ ರಂಗನತಿಟ್ಟು ಅರೌಂಡು 7 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಇದೆ ಅಂತ ಇದ್ದಾರೆ. ಸೊ ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ. ಇಲ್ಲಿ ಯಾವುದಾದ್ರು ಆಟೋ ಹುಡುಕ್ತೀವಿ ಇವಾಗ. ಸೊ ಫೈನಲಿ ಬಂದಿದ್ದೀವಿ ಈಗ ರಂಗನತಿಟ್ಟು. ಸೊ ಆಟೋದವ್ರು ಬಂದ್ಬಿಟ್ಟು 150 ರೂಪಾಯಿ ತೊಗೊಂಡ್ರು. ಸೊ ಹಿಂಗೆ ಎಲ್ಲ ಬೇರೆ ಕಡೆ ಹೋಗ್ತಿದ್ದು. ಸೊ ಬಂದ್ಬಿಟ್ಟು ಒಳಗಡೆ ಎಂಟ್ರಿ. ಇಲ್ಲಿಂದನೇ ನಾವೆಲ್ಲ ಫುಲ್ಲು ಟಿಕೆಟು ಅದು ಇದು ಎಲ್ಲ ತೊಗೊಂಡು ಹೋಗ್ಬೇಕಿಲ್ಲಿ. ಸೊ ನೀವೇನಾದ್ರೂ ತುಂಬ ಜನ ಬಂದರೆ ಒಳ್ಳೆಯದು. ಆಟೋ ಶೇರಿಂಗ್ ಬಿಡುತ್ತೆ. ನಾನು ಒಬ್ಬನಿಗೆ ಬಂದು 200 ಕೇಳಿದ್ರು, ಬಟ್ ನಾನು ಪೇ ಮಾಡಿದ್ದು 150 ರೂಪಾಯಿ ಪೇ ಮಾಡಿದೆ ಒಬ್ಬನಿಗೆ. ಬಟ್ ನೀವೆಲ್ಲ ಜಾಸ್ತಿ ಜನ ಬಂದರೆ ಶೇರಿಂಗ್ ಬಿಡುತ್ತೆ. ನಾನು ಬಂದ್ಬಿಟ್ಟು ಬೋಟಿಂಗು ಪ್ಲಸ್ಸು ಇದು ಪಾರ್ಕ್ ಇದೆ. ಒಬ್ರಿಗೆ ಎಂಟ್ರಿ ಟಿಕೆಟ್ ಬಂದು 80 ರುಪೀಸು. ವಿತ್ ಬೋಟಿಂಗ್ ಆದರೆ ನಿಮಗೆ ಟೋಟಲಿ 2ರಿಂದ ಸೇರಿ 200 ರುಪೀಸ್ ಆಗುತ್ತೆ. ಸೊ ತೊಗೊಂಡಿದ್ದೀನಿ. ಸೊ ಹೋಗ್ಬೇಕು ಇವಾಗ.
ಬನ್ನಿ ಹೋಗೋಣ. ಅಲ್ಲಿ ಕಾಣಿಸ್ತಿದ್ದಿಲ್ಲ ವಾಚ್ ಟವರು, ಅಲ್ಲಿಂದ ನಿಂತ್ಕೊಂಡು ಎಂಟರ್ ರಂಗನತಿಟ್ಟು ನೋಡ್ಬೋದು ನೀವು. ಬನ್ನಿ, ಬಿಡ್ತಾರಿಲ್ಲ ಗೊತ್ತಿಲ್ಲ, ಬಟ್ ಹೋಗಿ ನೋಡೋಣ. ಏನು ಕಾಣ್ತಿದೆ ವಾಚ್ ಟವರು. ಸೊ ರೀಲ್ಸಲ್ಲೆಲ್ಲ ನೋಡಿದ್ದೆ, ಮೇಲೆ ಹತ್ಬಿಟ್ಟು ಫುಲ್ಲು ಎಂಟರ್ ರಂಗನತಿಟ್ಟನ್ನೇ ನೋಡ್ತಿದ್ರು, ಬಟ್ ಅಲೋ ಮಾಡಿಲ್ಲ. ಇಲ್ಲಿ ಫುಲ್ಲು ಗ್ಯಾರಿ ಬೆಟ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಬೀಗನೇ ಹಾಕ್ಬಿಟ್ಟವ್ರೆ. ಸೊ ಅದಕ್ಕೆ ಏನು ಮಾಡೋದು ಅಂದರೆ ನಾನು ಬೋಟಿಂಗ್ ಹೋಗಬೇಕು. ಬೋಟಿಂಗು ನನಗೆ ಯಾಕೋ 3 ಗಂಟೆ ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಎಲ್ಲ ಬರ್ಡ್ಗಳು ಬಂದುಬಿಟ್ಟು ಬೇರೆ ಕಡೆ ಹೋಗಿರುತ್ತೆ ಊಟಕ್ಕೋಸ್ಕರ ಆಹಾರ ಹುಡ್ಕೋಕ್ಕೆ. ಸೊ ಆ 3 ಗಂಟೆ 4 ಗಂಟೆ ಟೈಮಲ್ಲಿ ಎಲ್ಲ ಬರ್ಡ್ಸ್ ಎಲ್ಲ ಬಂದು ಅವ್ರ ಗೂಡಿಗೆ ವಾಪಸ್ ಬರ್ತಾ ಇರ್ತವೆ. ಸೊ ಅವಾಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಮಾತ್ರ. ಆದರೆ ಕ್ಯಾಪ್ಚರ್ ಮಾಡ್ತೀನಿ. ಮತ್ತು ಇನ್ನೊಂದು, ಕ್ಯಾಮ್ರಾಗಳಿಗೆ ಇಲ್ಲೆಲ್ಲಾದರೂ ಚಾರ್ಜ್ ಮಾಡೇ ಮಾಡ್ತಾರೆ, ಬಟ್ 200 ಲೆನ್ಸು 500 ಲೆನ್ಸು ಅದ್ರ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತೆ. ಬಟ್ ನನ್ನ ಕ್ಯಾಮ್ರಾಗೆ ಏನು ಚಾರ್ಜ್ ಮಾಡಲಿಲ್ಲ ಇವರು, ಯಾಕೆಂದ್ರೆ ನಾನು ತೋರಿಸ್ಲಿಲ್ಲ ಕ್ಯಾಮ್ರಾನ ಅವ್ರಿಗೆ. ಜಸ್ಟ್ ಬೋಟಿಂಗ್ದು ಚಾರ್ಜು ಮತ್ತು ಎಂಟ್ರಿ ಫೀಸ್ ಕೊಟ್ಟಿದ್ದು. ಕ್ಯಾಮ್ರಾ ಚಾರ್ಜು ನಾನು ಕೊಟ್ಟೇ ಇಲ್ಲ ಬಿಡಿ. ಶ್ರೀರಂಗಪಟ್ಟಣದಲ್ಲಿ ಫುಲ್ಲು ಸೆಕೆ ಆಗ್ತಾಯಿತ್ತು, ಇಲ್ಲಿ ಬಂದರೆ ಫುಲ್ಲು ಕೂಲ್ ಹೊಡಿತೈತೆ. ಯಾಕೆಂದರೆ ಕಾವೇರಿ ಬ್ಯಾಕ್ ವಾಟರಲ್ಲ ಇದು. ಸೊ ಹಂಗೆ ತಣ್ಣಗಾಗ್ತೈತೆ, ಮತ್ತು ಮರಗಳೆಲ್ಲ ತುಂಬ ಇದೆ ನೋಡಿ ನೇಚರು. ನಿಮಗೆ ಕೇಳಿಸ್ತಾ ಇದೆಯಲ್ವ ಗೊತ್ತಿಲ್ಲ, ಹಕ್ಕಿಗಳ ಸೌಂಡು ನಿಮ್ಗೆ ಕೇಳಿಸ್ತೈತೆ ಅನ್ಕೋತೀನಿ. ಇಲ್ಲಿಂದ ಕುತ್ಕೊಂಡು ಇಲ್ಲಿಂದ ಒಳ್ಳೆ ವ್ಯೂ ಲೇಕ್ದು. ನಿಮಗೆ ಅಲ್ಲಲ್ಲ ಇಲ್ಲಿ ಯಾವ್ಯಾವ ಥರದ ಪಕ್ಷಿ ಇದ್ದಾವೆ ಏನು ಅಂತ ಈ ಥರ ಸೈನ್ ಬೋರ್ಡ್ ಆಗಿರ್ತಾರೆ ನೋಡಿ ಇಲ್ಲೊಂದ್ರೆ. ನಿಮ್ಗೆ ಅಲ್ಲಿ ಬೋಟಿಂಗ್ ಸಿಗುತ್ತೆ ಅಲ್ಲಿ. ಸೊ ಕ್ಯೂ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತ ಬಂದೆ, ಬಟ್ ಅಂಥ ಜನ ಏನಿಲ್ಲ. ಇಲ್ಲಿ ಇನ್ನೊಂದೇನು ಅಂದರೆ ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ಬರ್ಬೋದು. ಸೊ ಫುಲ್ಲು ಪಾರ್ಕು, ಸೊ ಆಟ ಆಡೋದು ಮಾಮೂಲಿ ಚಿಂದ್ವಾಸಲ್ಲಿ ಆಟ ಆಡ್ತಾರಲ್ಲ, ಸೊ ಆ ಥರ ಎಲ್ಲ ಇದೆ. ಯಾವುದೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ ರಂಗನತಿಟ್ಟು ಮಾತ್ರ. ಸೊ ಈಚೆಗಡೆ ಏನು ಶ್ರೀರಂಗಪಟ್ಟಣದಲ್ಲಿ ಹಾಟ್ನೆಸ್ ಇತ್ತು, ಇಲ್ಲೆಲ್ಲ ಫುಲ್ ಹೋಗ್ತಾಯಿತ್ತು ಹಂಗೆ ನೋಡಿ. ಹ್ಯಾಂಗಿಂಗ್ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ರಿಯಲ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲ. ಹ್ಯಾಂಗಿಂಗ್ ಬ್ರಿಡ್ಜ್ ಅಂದರೆ ಸ್ವಲ್ಪ ತೂಗ್ತಾ ಇರಬೇಕು, ಇದು ಬಂದ್ಬಿಟ್ಟು ಹಂಗೆ ಸೆಟ್ ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಾಣ ಕಲ್ಲು? ಡ್ಯಾಮ್ ಇದೆಯಾ ಅಲ್ಲಿ? ಓಹ್ ಹಂಗೆ ಮೊಸಳೆ ಎಲ್ಲ ಇದೆಯಾ ಅಲ್ಲಿ? ಮತ್ತೆಲ್ಲ ಹೆಂಗೆ ಓಡಾಡ್ತೀರ ನೀವು? ಯಾಮಾರ ಕಚ್ತವೆ. ಎಷ್ಟು ಅವರ್ ಕರ್ಕೊಂಬರ್ತಾರೆ ಬೋಟ್ ಹಂಗೆ ಹೋಗಿ? ಎಷ್ಟು ಅವರು? ಅಷ್ಟೇ, ಒಂದು ಅರ್ಧ ಗಂಟೆನಾ ಅಷ್ಟೇ? ಯಾವ್ರವ್ರು ನೀವೆಲ್ಲ ಕೆಲಸ ಮಾಡೋದು? ನಮ್ಮ ಸೈಡವರು ಕುಣಿಗಲ್ಲ ನಾವು. ಹಾಂ ನಮ್ದು ಅಲ್ಲೇ ಕುಣಿಗಲ್ಲ. ಪಾರ್ಕ್ ಮಾತ್ರ ತುಂಬ ವಿಶಾಲವಾಗಿದೆ. ಗಾಜಿನ ಸೇತುವೆ ಪ್ರವೇಶ ಸೂಚನೆ. ಹೊರಗಡೆ ಹೋಗೋಣ. ಗಾಜಿನ ಸೇತುವೆ ಅಂತ ಏನೋ ಹೊಡೆಗಿಡ್ದೇನು ಹೋಗಲ್ಲ, ಇದೆಲ್ಲ ಫುಲ್ಲ ತಿನ್ನಿರುತ್ತಿದೆ. ಅಷ್ಟು ಸ್ವಲ್ಪ ಎಲ್ಲ ಹೊಡೆಯಲ್ಲ. ಚಿಕ್ಕದಷ್ಟೇ ಇದೆ. ಮೇಯ್ನ್ ಮಾಡೋ ಮಿಸ್ಟೇಕ್ ಏನು ಗೊತ್ತಾ ನೋಡಿ, ಇದನ್ನು ಯಾಕೆ ಮಡಗಿರೋದು ಮತ್ತು ಯಾಕೆ ಕೆಳಗಡೆ ಬಿದ್ದಿದೆ? ಸೊ ಸ್ವಲ್ಪ ಎಜುಕೇಟೆಡ್ ಆಗಬೇಕು. ಎಲ್ಲರೂ ಅಲ್ಲ, ಕೆಲವ್ರು ಮಾತ್ರ.
ನೋಡಿ ಸ್ಕ್ವೇರಲ್ಲಿ ಏನೋ ಮಾಡ್ತಾ ಇದೆ, ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಬಟ್ ಹತ್ರಕ್ಕೆ ಹೋದ್ರೆ ಎಲ್ಲಿ ಓಡೋಗುತ್ತೆ ಅನ್ನೋದೊಂದು ಭಯ. ಅದು ಓಡೋಗದೆ ಹೋದ್ರೆ ಸಾಕು. ನಿಂತ್ಕೊ ನಿಂತ್ಕೊ ನಿಂತ್ಕೊ. ಊಟ ಸಿಕ್ಬಿಟ್ಟು ಡಿಫ್ರೆಂಟ್ ಆಫ್ 24 ಟ್ರೀಸ್ ಇದೆ ಇಲ್ಲಿ. ಸೊ ಈ ಪಾರ್ಕಲ್ಲಿ ಇದನ್ನ ನೋಡ್ಬೋದು ನೀವು, 24 ಟ್ರೀಸ್. ಸೊ ಇದರ ಬಂಬಡಿ, ಶ್ರೀಗಂಧ, ಹೊಂಗೆ, ನೇರಳೆ, ಮಾವು, ಹಲಸು, ಹತ್ತಿ, ಆಲ, ಸಮಥಿಂಗ್ ಇದೆ. ವ್ಯೂ ಚೆನ್ನಾಗಿ ಕಾಣುತ್ತಾ? ವ್ಯೂ ಚೆನ್ನಾಗಿ ಕಾಣುತ್ತಾ? ಅಡ್ಡ ಇದ್ದಾವ. ನನಗೆ ಅಲ್ಲಿ ವಾಚ್ ಟವರಲ್ಲಿ ಬಿಡಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಇವಾಗ ಖಾಲಿ ಇದೆ, ಇನ್ನು ಗೇಟ್ ಏನು ಹಾಕಿಲ್ಲ. ಸೊ ನೋಡೋಣ, ಇನ್ನೂ ಕಾಣಲ್ಲ ಅಂತ ಹುಡುಗರು ಮೇಲ್ಗಡೆ. ಬನ್ನಿ, ಆದಷ್ಟು ತೋರಿಸ್ತೀನಿ, ತೋರ್ಸೋಕೆ ಟ್ರೈ ಮಾಡ್ತೀನಿ. ಪರವಾಗಿಲ್ಲ ಅಣ್ಣ, ಹೊಸಿನಾರ ಕಾಣುತ್ತೆ. ನೀವು ಬೋಟಿಂಗ್ ಓಟ್ ಬಂದ್ರಾ? ಇಲ್ಲ ಸರ್, ತುಂಬ ಬಿಸಿಲಿದೆ, ಏನೋ ಕಾಣಿಸ್ತಾ ಇಲ್ಲ. ಮುಂದ್ಗಡೆ ನೋಡಿ ಏನು. ಬನ್ನಿ, ಇಲ್ಲೊಂದು ಬರ್ಡ್ಸ್ ಗುಂಪೆಲ್ಲ ನನಗೆ ಹಾರಾಡ್ತೈತೆ. ಸೊ ಝೂಮ್ ಆಗಿ ತೋರಿಸ್ತೀನಿ, ಕಾಣುತ್ತಿಲ್ಲ ಅಂತ ಗೊತ್ತಿಲ್ಲ ನೋಡಿ. ಸೊ ಇವಾಗ ಬೋಟಿಂಗ್ ಹೋಗಬೇಕು. ನಾನೊಂದು 3 ಗಂಟೆ ಆಗಲಿಂದ ಕಾಯ್ತಾ ಇದ್ದೀನಿ, ಯಾಕೆಂದರೆ ಫುಲ್ಲು ಬಿಸಿಲಿದೆ. ಸೊ 3 ಗಂಟೆ ಮೇಲೆ ಚೆನ್ನಾಗಿರುತ್ತೆ ಬೋಟಿಂಗ್ ಎಲ್ಲ. ನಿಮ್ಗೆ ಇನ್ನೊಂದು, ಈ ರಂಗನತಿಟ್ಟು ಬಂದ್ಬಿಟ್ಟು 1914ನಲ್ಲಿ ಸಲೀಂ ಅಲಿ ಅಂತ ಒಬ್ಬರಿದ್ದರು. ಸೊ ಅವರು ಸಲಹೆ ಮೇರೆಗೆ ಈ ರಂಗನತಿಟ್ಟನ್ನ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ, ಹಿಸ್ಟ್ರಿ ಇದೆ. ಅವರೊಂದು ಸಲಹೆ ಕೊಟ್ಟು ಅದ್ರ ಮೇರೆಗೆ ಇದನ್ನ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಕಾವೇರಿ ನದಿ ನೀರು ಏನಿದೆ ಡ್ಯಾಮಿಂದ ಬರುತ್ತೆ. ಸೊ ಡ್ಯಾಮಿಂದ ಬಂದಿದ್ದ ನೀರು ಹಿಂಗೆ ಪಾಸ್ ಹಾಕೋದು. ಸೊ ಆ ನದಿ ನೀರಿನ ಒಂದು ತಟ, ಹಂಗಂದ್ರೆ ಇದು ಮೇಯ್ನ್ ಅಲ್ಲ, ಒಂದು ತಟ್ಟಲ್ಲಿ ಈ ಥರ ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಥರ, ಸೊ ಇದು ಮರ ಎಲ್ಲ ಬೆಳ್ಕೊಂಡು, ಸೊ ಬರ್ಡ್ ಬ್ರೀಡಿಂಗ್ಗೆ ಉತ್ತಮವಾದ ಪ್ಲೇಸು ಅಂತ ಅವರು ಒಂದು ಸಲಹೆ ಕೊಡ್ತಾರೆ. ಸೊ ಅದ್ರ ಮೇರೆಗೆ ಇದೊಂದು ರಂಗನತಿಟ್ಟು ಪಕ್ಷಿಧಾಮ ಅಂತ ನಿರ್ಮಿಸ್ತಾರೆ ಇದನ್ನು. ಇಲ್ಲಿ ಯಾಕಪ್ಪ ಎಷ್ಟೊಂಥರ ವೆರೈಟಿ ಆದ ಬರ್ಡ್ ಬರ್ತವೆ ಅಂದರೆ, ಇದು ಫೇಮಸ್ ಬಂದು ಬರ್ಡ್ ಬ್ರೀಡಿಂಗಿಗೆ ಒಳ್ಳೆ ಉತ್ತಮವಾದ ವಾತಾವರಣ, ಮತ್ತು ಇಲ್ಲಿ ನೀರು, ಮತ್ತು ಇಲ್ಲಿಂದ ಜಾಗ. ಸೊ ಬೇರೆ ದೇಶದಲ್ಲೆಲ್ಲ ಸಿಗಲ್ಲ. ಸೊ ಬೇರೆ ದೇಶದಿಂದ ಹಕ್ಕಿಗಳೆಲ್ಲ ವಲಸೆ ಬಂದು ಇಲ್ಲಿ ಬ್ರೀಡಿಂಗ್ ಮಾಡಿ ಅದ್ರ ಹಕ್ಕಿಗಳ ಜೊತೆ ವಾಪಸ್ ಹೋಗ್ತವೆ ಇಲ್ಲಿಗೆ ಬಂದು, ರಂಗನತಿಟ್ಟಿಗೆ ಬಂದು. ಈ ಸೈಡಿಂದ ಬರ್ಡೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ತೋರಿಸ್ತೀನಿ. ನಿಮಗೆ ಕಾಣಿಸ್ತಿದ್ಯಾ ಹೆಂಗೋ ಗೊತ್ತಾಗ್ತಿಲ್ಲ ನನಗೆ, ಸಾರಿ. ಕಾಣಿಸ್ತಿದ್ಯಾ? ಸೊ ನಾನಿವಾಗ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಬೋಟಿಂಗ್ ಹೋಗೋಣ. ವಿಡಿಯೋಲೆಲ್ಲ ಬ್ಲರ್ ಆಗುತ್ತೆ. ಬ್ಲ್ಯಾಕ್ ಹೆಡ್ ಇದೆಯಲ್ಲ, ಅದು ನವಂಬರ್
देखिए कितने देखिए बहुत बेबी से मैंने इसको बढ़िया बैलेंस करो ಕ್ರೊಕೊಡೈಲ್ ಇದೆ ವಾಟರ್ ಇವೆಲ್ಲ ಸಿಗಲ್ಲ ಮರಿ ಬರ್ತೀಯ ಅದೊಂದು ಕ್ಯೂಟರ್ ಕದೆ ಮುಗೀತು ಬೋಟ್ ರೈಡ್ ಇಲ್ಲಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಫ್ರಮ್ ರಂಗಂತಿಟ್ಟು. ಸೊ ಕೊನೆದಂಗೆ ಮಾತು, ಜಸ್ಟ್ ಟ್ರಾವೆಲ್ ವಿತ್ ಬಾರ್ವಿ.